ಚೇಂಜ್ ಆಯಿತು. ಪ್ಲಾನ್ ಚೇಂಜ್ ಆದಮೇಲೆ ಕಾರವಾರದಿಂದ ಇವಾಗ ಹೊನ್ನಾವರ ಮುರುಡೇಶ್ವರ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಏನೋ ಚಂದಲೇ, ಏನೋ 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 ನೋಡಿ ಅವನು ಚಿಗುರ್ಕೊಂಡ್ಬಿಟ್ಟಿದ್ದಾನೆ ಈಗ ಗೋವಾ ಬಂದಾಗಿಂದ. ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಯಾವ ಇವೆಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವಿವಾಗ ಹೋಗ್ತಾ ಇದ್ದೀವಿ ದಾಂಡೇಲಿಗೆ. ಸೊ ದಾಂಡೇಲಿಗೆ ಹೋಗ್ಬಿಟ್ಟು ದಾಂಡೇಲಿಯಲ್ಲಿ ಮೋಜು ಮಸ್ತಿ ಪಾರ್ಟಿ ಗೀಟಿ ಎಲ್ಲ ಮಾಡ್ಕೊಂಡು ಬಂದ. ಸೊ ಇವಾಗೇ ನನ್ನ ಫ್ರೆಂಡ್ ಓಡಿಸಿದ್ದಾನೆ ಗಾಡಿ, ನೋಡಿ ನಾಗರಾಜ್ ಅಂತ ಇವನೇ. ಹಾಗೆ ನಮ್ಮ ಪ್ರವೀಣನಾಗಿರ್ತಕ್ಕಂಥ ವಾಕ್ ಚಾತುರ್ಯವುಳ್ಳಂತಹ ಹಾಗೂ TV9 ನಲ್ಲಿ ಕೂಡ ಒಂದು ಅವಕಾಶವನ್ನು ಕಳೆದುಕೊಂಡಿರುವಂತ ನಾಗರಾಜ್ ಅವರನ್ನ ಸ್ವಲ್ಪ ಮಾತಾಡ್ಸೋಣ. ನಾಗರಾಜ್ ಅವರೇ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ದಾಂಡೇಲಿ ಪ್ರಯಾಣ? ಒಂದು ವಿಚಾರದಲ್ಲೇ ಹೇಳಬೇಕು ಅಂತಂದ್ರೆ, ದಾಂಡೇಲಿಗೆ ಬರ್ತಿರೋದು ಇದೇ ಫಸ್ಟ್ ಟೈಮು. ತುಂಬಾ ಏನಂದ್ರೆ ನಮ್ಮ ಹುಡುಗ ಹೇಳಿದ ಏನಂತಂದ್ರೆ ಅಲ್ಲಿ ತುಂಬಾ ಬೇರೆ ಬೇರೆ ಆಟಗಳೆಲ್ಲ ಇರ್ತದೆ. ಅದಾದ ನಂತರ ರೈನ್ ಡ್ಯಾನ್ಸ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರೋದು, ರೈನ್ ಡ್ಯಾನ್ಸ್ಗೋಸ್ಕರ ವೇಟ್ ಮಾಡ್ತಿರೋದು. ಆಮೇಲೆ ಅವನು ಗರ್ಲ್ ಫ್ರೆಂಡ್ ಅನ್ನ ಕರೆಸ್ತಾನಂತ ಹೇಳಿದ್ದ, ಅದಕ್ಕೋಸ್ಕರ ಅದನ್ನು ನೋಡ್ಕೊಂಡು ಆ ಹುಡುಗಿ ಜೊತೆಗೆ ನಮ್ಮ ಹುಡುಗ ಡ್ಯಾನ್ಸ್ ಮಾಡ್ತಾನ ಅಂತ ಹೇಳಿದಾನೆ. ಅದನ್ನೆಲ್ಲ ನೋಡ್ಬೇಕು, ಅದಕ್ಕೋಸ್ಕರ ತುಂಬಾ ಎಕ್ಸೈಟ್ ಆಗಿರ್ತೀವಿ. ನೆಕ್ಸ್ಟ್ ಡೇ ಫ್ರೆಂಡ್ಸ್, ಒಂದು ಸ್ಮಾಲ್ ಅಪ್ಡೇಟ್ ಇತ್ತು. ಏನಂದರೆ, ನಾವು ದಾಂಡೇಲಿ ಬಂದಿದ್ದೆವಲ್ವಾ. ಸೊ ದಾಂಡೇಲಿಯಲ್ಲಿ ನಾವು ರಾತ್ರಿನೇ ಸಡನ್ನಾಗಿ ಪ್ಲ್ಯಾನ್ ಆಗಿಬಿಡ್ತು ನಮಗೆ ದಾಂಡೇಲಿಗೆ ಹೋಗಬೇಕು ಅಂತ. ದಾಂಡೇಲಿ, ಗೋವಾ, ಕಾರವಾರ, ಹೊನ್ನಾವರ ಅಂತಂದು ಪ್ಲ್ಯಾನ್ ಆಗಿತ್ತು. ಸೊ ಪ್ಲ್ಯಾನಲ್ಲಿ ಏನಾಯಿತು, ಸ್ವಲ್ಪ ಚೇಂಜಸ್ ಏನು ಕಾಣಿಸ್ತಿದೆ ಅಂದರೆ, ದಾಂಡೇಲಿಯಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಇದು ಸಿಗ್ತಾಯಿಲ್ಲ, ರೆಸಾರ್ಟ್ಗಳು ಸಿಗ್ತಾಯಿಲ್ಲ, ಹೋಮ್ ಸ್ಟೇ ಸಿಗ್ತಾಯಿಲ್ಲ ನಮ್ಗೆ. ಯಾಕಂದರೆ 3 ಡೇಸು ವೀಕೆಂಡ್ ಇರೋದ್ರಿಂದ ಫುಲ್ ರಶ್ ಇರೋದ್ರಿಂದ ನಮ್ಗೆ ಯಾವುದಾದ್ರು ರೆಸಾರ್ಟ್ಸ್ಗಳು ಸಿಗ್ತಾಯಿಲ್ಲ. ಮತ್ತು ಅಲ್ಲಿ ಹೆವಿ ರೈನ್ ಇರೋದ್ರಿಂದ ನಮಗೆ ರಿವರ್ ರಾಫ್ಟಿಂಗ್ ಕೂಡ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವೀಗ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ದಾಂಡೇಲಿಯಲ್ಲಿ ಸ್ವಲ್ಪ ಹೊತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಗೋವಾಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಗೋವಾಗೆ ಹೋಗ್ತೀವಿ. ಗೋವಾಗೆ ಹೋಗಿ ಅಲ್ಲಿ 3 ಡೇಸ್ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಯಾವುದಾದ್ರು ಪ್ಲ್ಯಾನ್ ಇದ್ದರೆ, ಏನಾದರೂ ಪ್ಲ್ಯಾನಲ್ಲಿ ಚೇಂಜಸ್ ಆದರೆ ಅಲ್ಲಿಂದ ಹೋಗ್ಬಿಟ್ಟು ಮುಂದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ. ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಡಿಸೈಡ್ ಮಾಡಿದ್ದೀವಿ ಹೋಗಲೇಬೇಕು ಅಂತಂದು. ಮತ್ತು ದಾಂಡೇಲಿ ನಾವು ಅಂದ್ಕೊಂಡಂಗೆ ಸಿಗ್ತಾಯಿಲ್ಲ ನಮಗೇನು, ಹಾಗಾಗಿ ಮತ್ತೇನು ಮಾಡೋಕ್ಕಾಗಲ್ಲ. ಸೊ ಗೋವಾಗೆ ಹೋಗ್ಬಿಟ್ಟು ಗೋವಾದಲ್ಲಿ ಫ್ರೆಂಡ್ಸ್ ಎಲ್ಲ ರೆಡಿ ಆದ್ರು. ಬಾಯ್ಸ್ ನೋಡಿ ಹೋಗ್ತಿದ್ದಾರೆ ಹೊರಗಡೆಗೆ, ಔಟ್ಸೈಡಿಗೆ. ಹೊರಗಡೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತಿದ್ದಾರೆ. ಒಬ್ರು ಟಾಟಾ ಹಾಕ್ಸ್ಬೇಕು ಅನ್ಕೊಂಡಿದ್ದಾರೆ. ಬಾಯ್ಸ್ ಈ ಕಡೆ ನೋಡಿ. ನೋಡಿ ಅವನು ಚಿಗುರ್ಕೊಂಡ್ಬಿಟ್ಟಿದ್ದಾನೆ ಈಗ ಗೋವಾ ಬಂದಾಗಿಂದ. ಲೇ ನಾಷ್ಟಕ್ಕೆ ಏನ್ ಮಾಡನ್ಲೇ? ಎಲ್ಲಿ ಇಡ್ಲಿ? ಇವನು ಕುಮಾರ್, ಇವನು ನಾಗರಾಜ್, ಇವನು ಅರುಣ್ ಕುಮಾರ್, ಇವನು ನಮ್ಮ ಟೀಮ್ ಲೀಡರ್, ಅವನು ಟೀಮ್ ಮ್ಯಾನೇಜ್ಮೆಂಟ್ ಅರುಣ್ ಕುಮಾರ್. ಕ್ಯಾಪ್ಟನ್ಶಿಪ್ ತಗೊಂತಾನೆ ಅವನು, ಎಲ್ಲ ಟೀಮಲ್ಲಿ ಎಲ್ಲ ಜವಾಬ್ದಾರಿ ತಗೊಂತಾನೆ. ನೋಡ್ರಿ 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 ಗೋವಾ ಬಸ್ ಹಂಗಿದೆ. ಬಸ್ ಹತ್ತಲೆ. ಏನಂತ ಅರುಣ್ ಕುಮಾರ್ ಇದ್ರ ಬಗ್ಗೆ? ಇದು ಒಂದು ಅತ್ಯಮೂಲ್ಯವಾದಂತಹ ಕ್ಷಣ ಅಂತಾನೆ ಹೇಳ್ಬೋದು ನಮ್ಮ ಜೀವನದಲ್ಲಿ. ಈ ಸುದಿನಕ್ಕೋಸ್ಕರ ಸುಮಾರು 7-8 ವರ್ಷಗಳಿಂದ ಕಾಯ್ತಾ ಇದ್ವಿ. ಫೈನಲಿ ವಿ ಗಾಟ್ ಅಪರ್ಚುನಿಟಿ, ವಿ ಕೇಮ್ ಹಿಯರ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದ ಗೋವಾ. ವಾಟ್ ಆರ್ ದ ಬರೀ ಹಿಯರ್ ವಿ ಕ್ಯಾನ್. ಇದು ನೋಡ್ರಿ, ಈ ಹೋಟ್ಲು ಬಂದ್ಬಿಟ್ಟು ಟಿಫನ್ ಸೆಂಟರ್ ಇದು ಗೋವಾದಲ್ಲಿದೆ. ಗೋವಾಗೆ ಬಂದಮೇಲೆ ಏನು ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಬೆಳಗ್ಗೆನೆ ಬೇಗ ಎದ್ದು ಸಮುದ್ರಕ್ಕೆ ಬಂದು ಇಲ್ಲಿ ನಿಂತ್ಕೊಂಡು ಈ ಥರ ವ್ಯೂ ನೋಡೋದೇ ಒಂದು ಚಂದ ನೋಡಿ ಅಲ್ವಾ.
ನೋಡ್ರಿ ಇದು ಗೋವಾ ಬಸ್ಸು. ಗೋವಾ ಬಸ್ ನೋಡ್ರಿ ಹೆಂಗಿದೆ ಅಂತ. ಇದು ಗೋವಾ ಬಸ್ಸು. ಸೊ ಇವಾಗ ನೋಡ್ರಿ ಇಲ್ಲಿ ಫೋಟೋಗ್ರಾಫರ್ ಜೊತೆ ಹೆಂಗ್ ಫೋಟೋ తీసుకుంತಿದ್ದ ನೋಡ್ರಿ. ಇಲ್ಲಿ ಫೋಟೋ ನೋಡ್ರಿ ಅಣ್ಣನ ಫೋಟೋ ಶೂಟು. ಫೋಟೋ ಬಾಯ್ ಟಾಟಾಕ್ಸ್ ಏನಿಲ್ಲ ಅಣ್ಣ ಟಾಟಾಕ್ಸ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ವಾ, ಗೋವಾನು ಬಂದ್ವಿ, ಗೋವಾನು ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಇವಾಗ ಗೋವಾದಿಂದ ಮತ್ತೊಂದು ಪ್ಲ್ಯಾನ್ ಮಾಡಿದ್ದೀವಿ. ಏನಪ್ಪ ಪ್ಲ್ಯಾನು ಅಂದರೆ, ನಾವು ಇವಾಗ ಎಲ್ಲ ಫ್ರೆಂಡ್ಸ್ ಜೊತೆಗೆ ಕಾರವಾರಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಕಾರವಾರದಲ್ಲಿ ಹೋಗಿಬಿಟ್ಟು ಇವತ್ತು ರಾತ್ರಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ನಾವು ಬೇರೆ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಬನ್ನಿ ಪ್ಲ್ಯಾನ್ ಏನಾಗುತ್ತೆ ಅಂತ. ಇವಾಗ ಕಾರವಾರಕ್ಕೆ ಬಂದು ರೀಚ್ ಆದ್ವಿ ಗೋವಾದಿಂದ. ಸೊ ಪ್ಲ್ಯಾನ್ ಚೇಂಜ್ ಆಯಿತು. ಪ್ಲ್ಯಾನ್ ಚೇಂಜ್ ಆದಮೇಲೆ ಕಾರವಾರದಿಂದ ಇವಾಗ ಹೊನ್ನಾವರ ಮುರುಡೇಶ್ವರ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಸೊ ಇಲ್ಲಿ ನಿಲ್ಸಿದ್ದೀವಿ, ಫ್ರೆಂಡ್ಸ್ ಬರ್ತಾ ಇಲ್ಲ, ಬರೀ ಫೋಟೋ 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 ಅಂದ್ರೆ ಸಾಯ್ತಿದ್ದಾರೆ. ಬರೀ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ಬಂದಿದ ಮೇಲೆ ಪ್ಲೇಸ್ನ ಕ್ಲೀನಾಗಿ ಎಂಜಾಯ್ ಮಾಡಬೇಕು ಅನ್ನೋದಿಲ್ಲ ಕಾನ್ಸೆಪ್ಟ್ ತಲೆಯಲ್ಲಿ. ತೋರಿಸ್ತೀನಿ ನೋಡ್ರಿ ಅವ್ರದ್ದು ಹೆಂಗೆ ಫೋಟೋ ಶೂಟ್ ಮಾಡ್ತಿದ್ದಾರೆ ಅಂತ. ಅಲ್ಲಿ ನೈಟ್ ಊಟ ಮಾಡಿಲ್ಲ, 9:30 ಆಯ್ತು. ಏನು ಇಲ್ಲ ಇಲ್ಲಿ ಬಿಡ್ಲಿ, ಬರ್ಬೇಕಲ್ಲಿ ಜಲ್ದಿ ಹೋಗ್ಬೇಕು ಅನ್ನೋದಿಲ್ಲ. ಎಲ್ಲೆಲ್ಲಿ ಮತ್ತೆ ಇಲ್ಲಿ ಲೇಟ್ ಮಾಡಲ್ಲ. ಇಲ್ಲಿ ಯಾರು ಲೇಟ್ ಮಾಡಿದ್ರೆ ಫ್ರೆಂಡ್ಸ್, ಇವಾಗ ಹೊನ್ನಾವರಕ್ಕೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಹೊನ್ನಾವರಕ್ಕೆ ಹೋಗ್ಬಿಟ್ಟು ಹೊನ್ನಾವರದಲ್ಲಿ ನಾವು ಬೀಚು ಮತ್ತು ಮ್ಯಾಂಗೋ ಫಾರೆಸ್ಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಪ್ಲ್ಯಾನ್ ಇದೆ ಏನಿಲ್ಲ ಅಂತಂದು. ಸದ್ಯಕ್ಕೆ ಇವಾಗ ನಾವು ಹೊನ್ನಾವರಕ್ಕೆ ಹೋಗ್ತಾ ಇದ್ವಿ. ಹೊನ್ನಾವರಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೀಚಲ್ಲಿ ಎಂಜಾಯ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಹಾಗೆ ಬೀಚಿಗೆ ಬಂದ್ವಿ. ಬೀಚಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಇವಾಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ವಾ, ಹೊನ್ನಾವರ ಮುಗಿಸ್ಕೊಂಡ್ಬಂದ್ವಿ. ಹೊನ್ನಾವರದಿಂದ ಮುರುಡೇಶ್ವರ ಹಾಗೆ ಮನೆಗೆ ಹೋಗ್ಬೇಕಂತ ಪ್ಲ್ಯಾನಲ್ಲಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಈಗ ಟನಲ್ ಬರ್ತಾ ಇದೆ. ಟನಲ್ ಒಳಗಡೆ ಹೋಗ್ತಾ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಹಾಗೆ ನಾವು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸ್ವಲ್ಪ ಫನ್ ಮಾಡ್ಕೊತ ನಾವು ಮುರುಡೇಶ್ವರಕ್ಕೆ ಬೇಗನೆ ರೀಚ್ ಆಗ್ತಾ ಇದ್ದೀವಿ. ಸೊ ಆನ್ ದಿ ವೇ ದಾರಿಯಲ್ಲಿ ನಮಗೆ ಏನು ಸಿಗುತ್ತಪ್ಪ ಅಂದರೆ ಹಿಡಿಗುಂಜಿ ಮಹಾಗಣಪತಿ ಟೆಂಪಲ್ ಸಿಗುತ್ತೆ. ಆ ಟೆಂಪಲ್ ಒಳಗಡೆ ಹೋಗೋಣ, ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಮುರುಡೇಶ್ವರಕ್ಕೆ ಹೋಗಿ ಮುರುಡೇಶ್ವರದಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಹೋಗ್ಬೇಕಂತ ಪ್ಲ್ಯಾನಲ್ಲಿದ್ದೀವಿ. ಸೊ ಅದೇ ಥರನೇ ಪ್ಲ್ಯಾನ್ ಮಾಡೋಣ ಬನ್ನಿ ಫ್ರೆಂಡ್ಸ್.